ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತಥೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ಶೌನಕರ ಮುಂದೆ ಕುಳಿತಿರತಕ್ಕಂತಹ ಲೋಮಹರ್ಷಣರ ಮಕ್ಕಳಾಗಿರತಕ್ಕವರು ಉಗ್ರಶ್ರವಸವತಿಗಳು ಮಹಾಭಾರತದ ಕಥೆಯನ್ನು ಆರಂಭ ಮಾಡಲಿಕ್ಕೆ ಮುನ್ನ ಪೀಠಿಕೆಯೊಂದನ್ನು ಹೇಳ್ತಾ ಇದ್ದಾರೆ. ಅಮೃತ ಮಂಥನದ ನಂತರ ಆ ಅಮೃತವನ್ನು ಪರಿಗ್ರಹಿಸಲಿಕ್ಕಾಗಿ ಕಾದ್ರವೇಯರ ಅಪೇಕ್ಷೆಯಂತೆ ವೈನತೆಯೇ ಬಂದಿದ್ದಾನೆ. ಅಲ್ಲಿ ಸಾಕಷ್ಟು ಅಡಚಣೆಗಳಾಗಿದೆ, ಅದನ್ನೆಲ್ಲ ನಿಗ್ರಹಿಸಿಕೊಂಡು ಒಳಗೆ ಬರ್ತಾ ಇದ್ದಾನೆ. ದೊಡ್ಡದಾಗಿರತಕ್ಕಂಥ ಒಂದು ಬೃಹತ್ ಚಕ್ರ ಆ ಅಮೃತ ಭಾಂಡದ ಸುತ್ತಲೂ ರಕ್ಷಣೆ ಕೊಡ್ತಾ ಇದೆ. ಯೋಚನೆ ಮಾಡಿ ವೈನತೆಯ ಅಣುಪ್ರಮಾಣವಾಗಿ ಬಿಟ್ಟನಂತೆ, ಪುಟ್ಟದಾಗಿ ಬಿಟ್ಟು. ಆ ಪುಟ್ಟದಾಗಿ ತಿರುಗ್ತಾ ಇರತಕ್ಕಂಥ ಚಕ್ರದಲ್ಲಿ ಆ ಎರಡು ಅರೆಗಳ ಮಧ್ಯದಲ್ಲಿ ಜಾಗ ಇರ್ತದಲ್ಲ, ಆ ಕ್ಷಣವನ್ನು ನೋಡಿ ಒಳಕ್ಕೆ ಹೋಗ್ಬಿಟ್ಟು. ಇನ್ನೇನು ಅಮೃತ ಭಾಂಡ ಸಿಕ್ತು ಅಂತ ಅಂದ್ಕೊಳ್ತಾ ಇದ್ದರೆ ಸಿಗಲಿಲ್ಲ. ಅಲ್ಲಿ ಭೂಮಾಕಾರವಾಗಿರತಕ್ಕಂಥ ಎರಡು ಮಹಾಸರ್ಪಗಳು ಕಾಯ್ತಾ ಇದೆ. ಕಣ್ಣೇ ಮುಚ್ಚಲ್ಲ, ಅದು ಕಣ್ಣಿನಿಂದ ಬೆಂಕಿ ಬರ್ತಾ ಇದೆ. ಯಾರು ಹತ್ತಿರಕ್ಕೆ ಬಂದರೂ ಸುಟ್ಟು ಹೋಗ್ಬಿಡುತ್ತೆ. ಅಷ್ಟು ದೂರದಲ್ಲಿ ಗರುಡನಂತಹ ಗರುಡನಿಗೆ ಅದ್ರ ಬಿಸಿ ತಗೊಂಡ್ಬಿಡ್ತು. ಅಷ್ಟೆಲ್ಲ ರಕ್ಷಣೆ ಮಾಡಿದ್ದ ಇಂದ್ರ. ಏನು ಮಾಡೋದು ಅಂತ ಯೋಚನೆ ಮಾಡಿದಂತಹ ವೈನತೆಯ ತನ್ನ ರೆಕ್ಕೆಗಳನ್ನು ಜೋರಾಗಿ ಬೀಸಿದ. ಹಾಗೆ ಬೀಸಿದಾಗ ಉಂಟಾದಂತಹ ಗಾಳಿಯ ಹೊಡೆತಕ್ಕೆ ಆ ಸರ್ಪಗಳು ಕಣ್ಣು ಮುಚ್ಕೊಳ್ತು. ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡಾಗ ಮೇಲಿಂದ ಬಂದು ಹೊಡೆದು ಅವಳನ್ನ ಸಾಯಿಸಿ ಆ ಭಾಂಡವನ್ನು ಎತ್ತುಕೊಂಡು ಹೊರಗಡೆಗೆ ಬಂದರು. ತನ್ನ ಗಾಳಿಯ ಹೊಡೆತದಿಂದ ಚಕ್ರಗಳನ್ನು ಹೊಡೆದಾಕಿ ಹೊರಗಡೆ ಬಂದು ಎತ್ಕೊಂಡು ಹೋಗ್ತಾ ಇದ್ದಾನೆ. ಆಕಾಶದಲ್ಲಿ ಉಡ್ಯಾಣ ಮಾಡ್ತಾ ಇರತಕ್ಕ ಕಾರಣದಿಂದ ಹಕ್ಕಿಗಳೆಲ್ಲ ಹಾರತ್ತೆ ಸ್ವಾಮಿ. ಆದರೆ ಇದು ಏನು, ಇಷ್ಟು ಮಹಾಭಾರವನ್ನು ಹೊತ್ತಿ ಹಾರತಾ ಇರತಕ್ಕಂಥದ್ದನ್ನು ನೋಡಿ ಋಷಿಗಳು ಅವನಿಗೆ ನಾಮಕರಣ ಮಾಡ್ತಾನೆ. ಗರುಡ ಅಸ್ತು ಪಕ್ಷಿರಾಜ, ಗರುಡ ಅಸ್ತು ಪಕ್ಷಿಶ್ರೇಷ್ಠ. ಗರುಡ ಕಣಯ್ಯ ನೀನು, ಉಡ್ಡಯನದ ಉಡ, ಉಡ್ಯಾಣದ ಉಡ. ಈ ಗರುಭಾರ, ಗುರುತ್ವಭಾರದ ಗರು ಎರಡೂ ಸೇರಿ ಗರುಡ ಅನ್ನತಕ್ಕಂಥ ಹೆಸರು ನಿನಗೆ ಬಂತು. ಗರುಡಾಸ್ತು ಪಕ್ಷಿಶ್ರೇಷ್ಠ ತಸ್ಮಾತ್ ಪನ್ನಗ ಭೋಜನ. ಹಾವುಗಳನ್ನು ಊಟ ಮಾಡತಕ್ಕಂಥ ನೀನು ಇನ್ನು ಮುಂದೆ ಗರುಡ ಅನ್ನತಕ್ಕಂಥ ಹೆಸರಿನಿಂದ ನಿನ್ನನ್ನು ಕರೀತಾರೆ. ಹೀಗೆ ವೈನತೆಯನಿಗೆ ನಾಮಕರಣವಾಯಿತು ಗರುಡ ಅನ್ನತಕ್ಕಂಥ. ಆ ಗರುಡ ಅಮೃತ ಭಾಂಡವನ್ನು ಎತ್ತಿಕೊಂಡು ಬರ್ತಾ ಇದ್ದಾಗ ದಾರಿಯಲ್ಲಿ ವಿಷ್ಣು ಪ್ರತ್ಯಕ್ಷವಾದ. ವಿಷ್ಣುವಿಗೆ ಆಶ್ಚರ್ಯವಾಗಿಬಿಡಿದೆ, ಎಂಥ ಸಾಹಸಿ ಕಣಯ್ಯ ಇವನು. ವಿಷ್ಣು ಪ್ರತ್ಯಕ್ಷವಾಗಿ ಗರುಡನನ್ನು ಕೇಳ್ತಾನೆ. ಗರುಡ, ಏನಾದ್ರು ವರ ಬೇಕಾದ್ರೆ ಕೇಳ್ಕೊಳ್ಳಯ್ಯ, ಕೊಡ್ತೀನಿ ನಾನು ನಿನಗೆ. ನಿನ್ನ ಈ ಸಾಹಸದಿಂದ ನನಗೆ ಮಹಾ ಸಂತೋಷ ಆಗಿಬಿಟ್ಟಿದೆ. ಅವಾಗ ಗರುಡ ಹೇಳ್ತಾನೆ, ನೀನು ವರ ಕೊಡ್ತೀಯಾ? ಆಯಿತು, ವರ ಕೊಡು. ನಾನೇನು ವರ ಕೇಳ್ತೀನಿ ಅಂದರೆ, ಯಾವಾಗಲೂ ನಾನು ನಿನ್ನ ಮೇಲಿರಬೇಕು, ಅಂದರೆ ನೀನು ನನ್ನ ಕೆಳಗಿರಬೇಕು ಅಂಥ ಒಂದು ವರ ಕೊಡಯ್ಯ. ವಿಷ್ಣು ತಥಾಸ್ತು ಅಂದ. ಯಾವಾಗ ವಿಷ್ಣು ಒಪ್ಪಿಕೊಂಡನೋ ಅವಾಗ ಗರುಡ ಹೇಳ್ದ, ನೀನು ಒಂದು ವರ ಕೇಳ್ಕೊ ಅಂದ ವಿಷ್ಣುವಿಗೆ. ವಿಷ್ಣು ಹೇಳ್ದ, ಹಾಗಾದರೆ ನಾನೇನು ವರ ಕೇಳಿ, ನೀನು ಯಾವಾಗ ನನ್ನ ಕೆಳಗಿರಬೇಕು. ಎಷ್ಟು ಸುಂದರವಾಗಿರತಕ್ಕಂಥ ಒಂದು ಕೂಟ ಶ್ಲೋಕ ಇದು ಅಂತಂದರೆ, ಗರುಡ ಹೇಳ್ತಾ ಇದ್ದಾನೆ ಯಾವಾಗಲೂ ನಾನು ನಿನ್ನ ಮೇಲೆ ಇರಬೇಕು. ಈಗ ವಿಷ್ಣು ಹೇಳ್ತಾ ಇದ್ದಾನೆ ಯಾವಾಗಲೂ ನಾನು ನಿನ್ನ ಮೇಲೆ ಇರಬೇಕು ಅಂತ. ಇದು ಹೇಗೆ ಬಗೆಹರಿಸಲ್ಪಡ್ತು ಅಂದರೆ, ಗರುಡನ ಮೇಲೆ ಕುಳಿತುಕೊಂಡ ವಿಷ್ಣು ಗರುಡನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡ. ಗರುಡನ ಮೇಲೆ ಕುಳಿತುಕೊಂಡಂತಹ ವಿಷ್ಣು ಗರುಡ ಧ್ವಜವನ್ನು ತನ್ನ ಮೇಲೆ ಇಟ್ಟುಕೊಂಡ. ಹೀಗಾಗಿ ಗರುಡ ವಿಷ್ಣುವಿನ ಕೆಳಗಿದ್ದಾನೆ, ಗರುಡ ಧ್ವಜದ ಕೆಳಗೆ ವಿಷ್ಣು ಕೆಳಗೆ ಇದ್ದಾನೆ. ಅಂತೂ ಈಗ ವಿಷ್ಣುವಿನ ವಾಹನವಾಗಿ ಗರುಡ ಪರಿಗಣಿಸಲ್ಪಟ್ಟ. ಹೊರಕೊಟ್ಟ, ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ, ನಮ್ಮ ತಾಯಿಯ ದಾಸ್ಯವನ್ನು ಮುಗಿಸ್ಕೊಂಡು ಬಂದು ನಾನು ನಿನ್ನ ದಾಸನಾಗ್ತೀನಪ್ಪ,
ಅಂತ ಹೇಳಿ ಗರುಡ ಹಾರಿ ಹೋಗಿದ್ದಾನೆ. ದಾರಿಯಲ್ಲಿ ಇಂದ್ರ ವಜ್ರಾಯುಧವನ್ನು ತಗೊಂಡು ನಿಂತಿದ್ದಾನೆ. ಏನು ಎಲ್ಲರನ್ನೂ ಸೋಲಿಸ್ಕೋದೆ ಅಂತ ನಿಂಗೆ ಸಿಕ್ಕೇ ಬಿಡ್ತು ಅಂದ್ಕೊಂಡಿದೀಯಾ? ಅಷ್ಟು ಸುಲಭವಾಗಿ ಅಮೃತನ ಕೊಡ್ತೀನ ನಾನು ಅಂತ ಹೇಳಿ ವಜ್ರಾಯುಧವನ್ನು ತಿರುಗಿಸಿ ಬಿಟ್ಟ ಒಂದು ಏಟನ್ನು ಗರುಡನಿಗೆ. ಗರುಡ ನಕ್ಕು ಬಿಟ್ಟ. ಏನು ಅಂದ್ಕೊಂಡಿದೀಯ ನೀನು? ಏನು ಜ್ಞಾಪಕ ಇಟ್ಕೋಬೇಕಾದ್ದು, ವಾಲಖಿಲ್ಯರು ಕೊಟ್ಟಂತಹ ಶಾಪ ಹಾಗೂ ಅವರ ಶಕ್ತಿಯಿಂದಾಗಿ ಈಗ ಬಂದಿರತಕ್ಕಂಥದ್ದು ಗರುಡ. ಇಂದ್ರನನ್ನು ಮೀರಿದಂತಹ ಮಹೇಂದ್ರ ಆಗಬೇಕವನು ಅಂತ. ಆದ್ದರಿಂದಲೇ ಅವನಿಗೆ ಖಗೇಂದ್ರ ಅನ್ನತಕ್ಕಂಥ ನಾಮಕರಣ ಆಯಿತು. ಆಮೇಲೆ ಅವನು ಹೇಳ್ದ, ವಜ್ರಾಯುಧವನ್ನು ಬಿಟ್ಟಿದ್ದೀಯಾ? ದಧೀಚಿ ಮಹರ್ಷಿಗಳಿಂದ ಆಗಿರತಕ್ಕಂಥ ವಜ್ರಾಯುಧ. ಆ ಮಹರ್ಷಿಗಳಿಗೆ ನಾನು ಬೆಲೆಯನ್ನು ಕೊಡಬೇಕು ಅಂತ ನಿನ್ನ ವಜ್ರಾಯುಧಕ್ಕೆ ಒಂದೇ ಒಂದು ಪುಟ್ಟ ಪುಕ್ಕವನ್ನು ಕೊಡ್ತಾ ಇದ್ದೀನಿ ಕಣಯ್ಯ, ಇನ್ನೇನು ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಅಂತ ಹೇಳಿ ಗರುಡ ತನ್ನ ಒಂದೇ ಒಂದು ಪುಕ್ಕವನ್ನು, ಅಂದರೆ ಒಂದು ಗರಿಯನ್ನು ಕೆಳಗೆ ಹಾಕಿದನಂತೆ. ಆ ಗರಿಯೇ ಮಹಾಭಯಂಕರವಾಗಿಬಿಟ್ಟಿದೆ. ಆ ಗರಿ ಸ್ವರ್ಣವರ್ಣದಲ್ಲಿದೆ. ಆ ಗರಿಯನ್ನು ನೋಡಿ ದೇವತೆಗಳೆಲ್ಲ ಅವನಿಗೆ ಇನ್ನೊಂದು ಹೆಸರನ್ನು ಕೊಟ್ಟರಂತೆ. ಆಹಾ, ಎಂಥ ಗರಿಯೇಯ ಇದು! ಎಂಥ ಸೂಕ್ಷ್ಮವಾಗಿರತಕ್ಕಂತಹ, ಎಂತಹ ಆಕರ್ಷಕವಾಗಿರತಕ್ಕಂತಹ, ಎಷ್ಟು ಅದ್ಭುತವಾಗಿರತಕ್ಕಂಥ ಗರಿ ಇದು! ಸುವರ್ಣವರ್ಣದ ಗರಿಯಾಗಿದೆ. ಆದ್ದರಿಂದ ಇದಕ್ಕೆ ಸುವರ್ಣಗರಿ ಅಂತ ಹೆಸರನ್ನು ಕೊಡೋಣ. ಬೇಡ ಅದು ಭಾಳ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ಅದಕ್ಕೆ ಒಂದು ಪುಟ್ಟ ಹೆಸರನ್ನು ಕೊಟ್ಟರು, ಸುಪರ್ಣ ಅಂತ. ಪರ್ಣ ಅಂದರೆ ಗರಿ ಅಂತ ಅರ್ಥ. ಸುಪರ್ಣ ಅನ್ನತಕ್ಕಂಥ ಹೆಸರು ವೈನತೆಯನಿಗೆ ಎರಡನೆಯದಾಗಿ ಬಂದು ಸೇರಿಕೊಳ್ಳುತ್ತೆ. ದೇವೇಂದ್ರ ಅವನ ಸಾಹಸವನ್ನು ಮೆಚ್ಚಿ ಹೇಳ್ಬಿಟ್ಟು, ಅಯ್ಯ, ನಾನು ನಿನ್ನ ಪ್ರಾರ್ಥನೆ ಮಾಡ್ತೀನಿ ಕಣಪ್ಪ, ಆ ಅಮೃತವನ್ನು ತೊಗೊಂಡು ಹೋಗಿ ಯಾರ್ಯಾರೋ ಕೊಟ್ಬಿಡ್ಬೇಡ ಕಣಯ್ಯ ಅಂದ. ನನಗೇನು ಕೊಡಬೇಕು ಅಂತ ಇಲ್ಲ, ಆದರೆ ಏನೋ ನಮ್ಮ ತಾಯಿಯ ದಾಸ್ಯವನ್ನು ಬಿಡಿಸ್ಲಿಕ್ಕೆ ತೊಗೊಂಡು ಹೋಗ್ತಾ ಇದ್ದೇನೆ, ಒಂದು ಒಪ್ಪಂದ ಮಾಡಿಕೊಳ್ಳೋಣ. ನನ್ನ ಪ್ರಕಾರ ನಾನು ತೆಗೆದುಕೊಂಡು ಹೋಗಿ ಅವರು ಕೊಡ್ತೀನಿ, ನೀನು ತಕ್ಷಣ ಅದನ್ನು ಎತ್ಕೊಂಡು ಹೋಗ್ಬಿಡು. ನನಗೇನು ಅಮೃತ ಬೇಕಾಗಿಲ್ಲ. ನಾನು ವಿಷ್ಣು ನನ್ನನ್ನು ಕೇಳಿದ, ಏನಾದ್ರು ವರ ಕೇಳ್ಕೊ ಅಂತ. ಆವಾಗಲೇ ನಾನು ಹೇಳಿಬಿಟ್ಟೆ ಅವನಿಗೆ, ನನಗೆ ಎರಡು ವರ ಬೇಕು, ಒಂದು ನಿನ್ನ ತಲೆ ಮೇಲೆ ಕೂತ್ಕೋಬೇಕು, ಇನ್ನೊಂದು ನಾನು ಅಮೃತವನ್ನು ಕುಡಿಯದೇ ಇದ್ದರೂ ನನಗೆ ಮೃತ್ಯುವೇ ಬರಬಾರದು ಅಂತ. ಎರಡನ್ನೂ ವಿಷ್ಣು ಕೊಟ್ಟುಬಿಟ್ಟಿದ್ದಾನೆ. ಅದು ನನಗೆ ಅಮೃತ ಬೇಕಾಗಿಲ್ಲ, ನಾನು ತೊಗೊಂಡು ಹೋಗ್ತಾ ಇರ್ತಕ್ಕಂಥ ತಮ್ಮಂದ್ರು ಕೊಡ್ಲಿಕ್ಕೆ ಅಷ್ಟೇ. ಇಂದ್ರ ಹೇಳಿದ, ಹಾಗಾದರೆ ನಾನು ನಿನಗೊಂದು ವರ ಕೊಡ್ತೀನಿ, ಏನು ಬೇಕೋ ಕೇಳು. ನಿನ್ನ ವರ ನನಗೇನು ಬೇಡ, ಆದರೂ ಕೇಳ್ತಾ ಇದ್ದೀಯಾ? ಎಲ್ಲ ಪ್ರಾಣಿಕೋಟಿಗಳಿಗೂ ಅದರ ಮೇಲೆ ನಿನ್ನ ಅಧಿಕಾರ ಇದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಇನ್ನು ಮೇಲೆ ನನಗೆ ಸರ್ಪಗಳು ಆಹಾರ ಆಗಬೇಕು. ಅದಕ್ಕೆ ಆತನನ್ನು ಪನ್ನಗ ಭೋಜನ ಅಂತ ಹೇಳ್ತಕ್ಕಂಥ. ಇಂದ್ರ ಅದಕ್ಕೆ ಒಪ್ಪಿಕೊಂಡ. ಈ ರೀತಿ ಕೌಲವರಿಬ್ಬರಿಗೂ ಆದಮೇಲೆ ಅಮೃತ ಭಾಂಡವನ್ನು ತಗೊಂಡು ಹೋಗಿ ಗರುಡ ಅಲ್ಲಿ ಇಟ್ಟು ಎಲ್ಲರನ್ನೂ ಕರೆದ, ಎಲ್ಲರೂ ಬನ್ನಿರಿ, ತಗೊಳ್ರಿ, ಅಮೃತವನ್ನು ಕುಡೀರಿ. ಆದರೆ ಅಮೃತ ದೇವಲೋಕದಿಂದ ತಂದಿದ್ದೇನೆ, ಆದ್ದರಿಂದ ಎಲ್ಲರೂ ಸ್ನಾನಗಳನ್ನು ಮುಗಿಸಿಕೊಂಡು ಬನ್ನಿ. ಆ ಕಾದ್ರವೇರು ಅಂದರೆ ಆ ಕದ್ರುವಿನ ಮಕ್ಕಳೆಲ್ಲ, ಆ ಸರ್ಪಗಳೆಲ್ಲ ಸ್ನಾನ ಮಾಡಲಿಕ್ಕೆ ನದಿಗೆ ಹೋದರು. ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ಇಂದ್ರ ಬಂದು ಆ ಭಾಂಡವನ್ನು ಎತ್ಕೊಂಡು ಹೋಗ್ಬಿಟ್ಟು. ಅಷ್ಟು ಹೊತ್ತಿಗಾಗಲೇ ಗರುಡ ತಂದಿಡ್ತಾ ಇದ್ದಾಗ ಹೇಳಿದ, ನಾನು ಅಮೃತವನ್ನು ಕೊಟ್ಟಿದ್ದೇನೆ, ನನಗೂ ನಮ್ಮ ತಾಯಿಗೂ ದಾಸ್ತಿ ಮುಕ್ತಾಯವಾಗಿದೆ, ಹೌದಾ? ಹೌದು ಅಂತಂತ ಹೇಳಿದ್ರು. ಅವರಿಬ್ಬರು ಹೋಗಿಬಿಟ್ಟಿದ್ದು. ಅವರು ಹೋದ ಮೇಲೆ ಭಾಂಡವನ್ನು ಎತ್ಕೊಂಡೋದು. ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದಾರೆ. ಆ ಭಾಂಡವನ್ನು ಎಲ್ಲಿಟ್ಟಿದ್ದರು ಅವರು? ಆ ಭಾಂಡವನ್ನು ದರ್ಭೆಯ ಮೇಲೆ ಇಟ್ಟಿದ್ದರು. ದರ್ಭೆ ಅಂದರೆ ತುಂಬ ಮಡಿಮಡಿಯಾಗಿರತಕ್ಕಂಥದ್ದು ಅಂತ. ದರ್ಭೆ ಎನ್ನತಕ್ಕಂಥದ್ದು ಪರ ಹಾಗೂ ಅಪರ ಶುಭ ಕಾರ್ಯಗಳಿಗೂ ದರ್ಭೆಯನ್ನು ಬಳಸ್ತಾರೆ, ಅಪರ ಕಾರ್ಯಗಳಿಗೂ ದರ್ಭೆಯನ್ನು ಬಳಸ್ತಾರೆ. ಹೀಗಾಗಿ ಆ ದರ್ಭೆ ಎನ್ನತಕ್ಕಂಥದ್ದು ಅತ್ಯಂತ ಮಡಿಯಾಗಿರತಕ್ಕಂಥದ್ದು. ಆ ಮಡಿಯಾಗಿರತಕ್ಕಂಥ ದರ್ಭೆಯ ಚಾಪೆಯ ಮೇಲೆ ಅಮೃತ ಭಾಂಡವನ್ನು ಇಟ್ಟು ಹೋಗಿದ್ದಾನೆ. ಹಾವುಗಳು ಬಂದು ಅಮೃತ ಇಲ್ಲದೇ ಇರತಕ್ಕಂಥದ್ದನ್ನು ನೋಡಿದ್ವು. ಆ ಅಮೃತ ಏನಾದರೂ ಅಕಸ್ಮಾತ್ ಒಂದು ತೊಟ್ಟು ಬಿದ್ದಿರ್ಬೋದೋ ಆ ದರ್ಭೆ ಮೇಲೆ ಅಂತ ಹೇಳಿ ಎಲ್ಲ ಬಂದು ಆ ದರ್ಭೆಯನ್ನು ನೆಕ್ಕಲಿಕ್ಕೆ ಶುರು ಅಂತಂತ. ಯಾವಾಗ ನೆಕ್ಕಲಿಕ್ಕೆ ಶುರುವಾಯಿತೋ ಆವಾಗ ನಾಲಿಗೆ ಹರಿದು ಹೋಯಿತು. ಹೀಗಾಗಿ ಈ ಹೊತ್ತಿಗೂ ಹಾವುಗೆ ಎರಡೆರಡು ನಾಲಿಗೆಗಳು ಇದೆ ಎನ್ನತಕ್ಕಂಥದ್ದು ಪ್ರತೀತಿಯಾಯಿತು. ಹಾಗೆ ಬೆಳ್ಕೊಂಡು ಬಂತು. ಆದರೆ ಆ ದರ್ಭೆ ಆ ಅಮೃತದ ಭಾಂಡದ ಸಂಪರ್ಕಕ್ಕೆ ಬಂದಿದ್ದರಿಂದ ಅದಕ್ಕೊಂದು ಬೇರೆ ಹೆಸರು ಬಂತಾವತ್ತು. ಅದಕ್ಕೆ ಪವಿತ್ರ, ಪವಿತ್ರೀ ಅಂತ ಕರೆದರು. ಈ ಹೊತ್ತಿಗೂ ಪವಿತ್ರ ಅನ್ನತಕ್ಕಂಥದ್ದು ಅತ್ಯಂತ ಮಡಿಯಾಗಿರತಕ್ಕಂಥ, ಶ್ರೇಷ್ಠವಾಗಿರತಕ್ಕಂಥ, ಶುಭ್ರವಾಗಿರತಕ್ಕಂತಹ ದರ್ಭೆ ಅಂತ ಹೇಳ್ತಾರೆ. ದರ್ಭೆಗೆ ಈ ಹೊತ್ತು ಪವಿತ್ರ ಅಂತ ಕರೀತಾರೆ.
ಅಲ್ಲಿಗೆ ಈ ಗರುಡನ ಆಖ್ಯಾನ ಮುಕ್ತಾಯವಾಯಿತು ಅಂತ ಅಂದುಕೊಳ್ಳೋಣ. ಗರುಡ ಆಮೇಲೆ ವಿಷ್ಣುವಿನ ಹತ್ರಕ್ಕೆ ಹೋದ. ಅವನು ವೈಕುಂಠದಲ್ಲಿ ಇದ್ದ, ವಿಷ್ಣುವಿನ ವಾಹನವಾಗಿ ಮುಂದುವರೆದ. ಕಥೆಯನ್ನು ಹೇಳ್ತಾ ಇದ್ದಾರೆ ಶೌನಕರಿಗೆ. ನೋಡಪ್ಪ, ಆ ಕದ್ರು ಶಾಪ ಕೊಟ್ಲಲ್ಲ, ನೀವೆಲ್ಲ ಮುಂದೆ ಸರ್ಪಯಾಗದಲ್ಲಿ ಸತ್ತೋಗಿ ಅಂತ, ಅದು ಮೊಟ್ಟ ಮೊದಲನೇ ಕಾರಣ. ಇನ್ನು ಎರಡನೇ ಕಾರಣ ಏನು? ಎರಡನೇ ಕಾರಣ ಏನು ಅಂತಂತ ಹೇಳಿದರೆ, ಈ ಜನಮೇಜಯ ಮಹಾರಾಜನ ತಂದೆ ಪರೀಕ್ಷಿತ ಮಹಾರಾಜ. ಅಂದರೆ ಯಾವ ಭಾರತದ ಕಥೆಯನ್ನು ನಾನು ಮುಂದೆ ನಿಮಗೆ ಹೇಳಲಿದ್ದೇನೋ ಆ ಭಾರತದ ಕೊನೆಯ ಕುಡಿಯಾಗಿದ್ದಾತ ಆತ. ಪರೀಕ್ಷಿತ, ಪರಿರಕ್ಷಿಸಲ್ಪಟ್ಟಾತ. ಮಹಾಭಾರತದ ಕೊನೆಗೆ ಬಂದಾಗ ಈ ಪರೀಕ್ಷಿತರ ಕಥೆಯನ್ನು ನಾವು ಹೇಳುವ. ಆದರೆ ಈಗ ಸದ್ಯಕ್ಕೆ ತಾತ್ಪೂರ್ತಿಕವಾಗಿ ಈ ಜನಮೇಜಯರಾಯ ಯಾರು ಇವಾಗ ಆಳ್ತಾ ಇದ್ದಾನೆ, ಯಾರು ಸರ್ಪಯಾಗವನ್ನು ಮಾಡಿದ್ದಾನೆ, ಆ ಜನಮೇಜಯರಾಯನ ಸರ್ಪಯಾಗಕ್ಕೆ ಮತ್ತೊಂದು ಕಾರಣವಾಗಿ ಬಂದದ್ದು ಆತನ ತಂದೆಯಾಗಿರತಕ್ಕಂತಹ, ಆ ಜನಮೇಜಯರಾಯನ ತಂದೆಯಾಗಿರತಕ್ಕಂಥ ಪರೀಕ್ಷಿತ ಮಹಾರಾಜನೇ ಕಾರಣನಾಗತಕ್ಕದ್ದು. ಅದು ಏನು ಕಾರಣ ಆಯಿತು? ಒಮ್ಮೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಜಿಂಕೆ ತಪ್ಪಿಸ್ಕೊಂಡು ಬಿಟ್ಟಿದೆ. ಅಲ್ಲೊಬ್ಬ ಋಷಿ ಕೂತ್ಕೊಂಡಿದ್ದಾನೆ, ಶಮೀಕ ಅಂತ ಆತನ ಹೆಸರು. ಆತನ ಹೋಗಿ ಕೇಳಿದ, ಸ್ವಾಮಿ ಜಿಂಕೆ ಈ ಕಡೆ ಹೋಯ್ತಾ? ಅವನು ಸುಮ್ಮನೆ ಇದ್ದಾನೆ, ಯಾಕೆಂದರೆ ಮೌನ ವ್ರತದಲ್ಲಿ ಕೂತಿದ್ದಾನೆ. ಸ್ವಾಮಿ ಜಿಂಕೆ ಈ ಕಡೆ ಹೋಯ್ತಾ? ಸುಮ್ಮನೆ ಇದ್ದಾನೆ. ಸ್ವಾಮಿ ಜಿಂಕೆ ಹೋಯ್ತಾ? ಸಿಟ್ಟು ಮಾಡ್ಕೊಂಡಿದ್ದಾನೆ, ಬಾಯಿ ಅರಿಕೆ ಆಗ್ತಾ ಇದೆ, ನೀರಾದರೂ ಕೊಟ್ಟರೆ ಸ್ವಲ್ಪ ಅಂತಿದ್ದಾನೆ. ಏನೂ ಮಾತಾಡ್ತಾ ಇಲ್ಲ. ಅವನಿಗೆ ಮಹಾ ಸಿಟ್ಟು ಬಂದುಬಿಡ್ತು. ಪಕ್ಕದಲ್ಲಿ ಯಾವುದೋ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಸತ್ತ ಹಾವನ್ನು ತಗೊಂಡು ಆ ಶಮೀಕನ ಕುತ್ತಿಗೆ ಸುತ್ತಿ ಹೋಗಿಬಿಟ್ಟು. ಸತ್ತ ಹಾವು ಸುತ್ತಿದ್ದಕ್ಕೆ ಅವನಿಗೆ ಯಾವ ಸಂತೋಷವಾಯಿತೋ ಗೊತ್ತಿಲ್ಲ. ಆದರೆ ಸತ್ತ ಹಾವನ್ನು ತಂದೆಯ ಕುತ್ತಿಗೆಗೆ ಸುತ್ತಿದ್ದಾನೆ ಅನ್ನುವ ಸುದ್ದಿ ಅವನ ಮಗನಾಗಿರತಕ್ಕಂಥ ಶೃಂಗಿಯ ಕಿವಿಗೆ ಬಿತ್ತು. ಮಹಾ ರೋಷಾವಿಷ್ಠನಾಗಿ ತಂದೆಯನ್ನು ನೋಡ್ಲಿಕ್ಕೆ ಬರ್ತಾನೆ. ಸತ್ತ ಹಾವು ತಂದೆಯ ಕುತ್ತಿಗೆ ಸುತ್ತಲೂ ಮಲ್ಕೊಂಡಿದೆ. ಮಹಾ ಸಿಟ್ಟು ಬಂತವನಿಗೆ. ಸಿಟ್ಟು ಬರ್ತಿದ್ದ ಹಾಗೆ ಕಮಂಡಲ ಜಲವನ್ನು ಕೈಗೆ ಹಾಕ್ಕೊಂಡು ಕೈ ಎತ್ತಿ ಶಾಪ ಕೊಟ್ಟ. ಏನು ಶಾಪ ಕೊಟ್ಟ? ಅದರ ಮುಂದಿನ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಶುಭವಾಗಲಿ.